ಇದು ಹಾವೇರಿ ತಾಲೂಕು ಕುರುಬಗೊಂಡ. ಹೌದ್ರಿ ಮೇಡಮ್. ಇಲ್ಲಿ ಪ್ರಾಡಕ್ಟ್ ಏನೇನು ಬಳಸಿದ್ದೀರಿ ನೀವು? ನಾವು ಮೇಡಮ್ರ ಈ ಸಲ ನಮ್ಮ ಹೊಲಕ್ಕೆ ರೀ ಗ್ರ್ಯಾನ್ಯುವಲ್ಸ್ ಹಾಕೀನಿ. ಫಸ್ಟ್ ಆಫ್ ಆಲ್ ನಾನು ಈ ಅಕ್ವಾಜೆಲ್ ಉಗ್ಗಿ ರೂಟ್ರ್ ಹೊಡಿಸಿದ್ರಿ ಮೇಡಮ್ರ. ಆಮೇಲೆ ನೆಕ್ಸ್ಟ್ ಬೀಜ ಬಿತ್ತನೆ ಮಾಡ್ಬೇಕಾರೆ ಗ್ರ್ಯಾನ್ಯುವಲ್ಸ್, ಆನಂತರ ನಮ್ಮ ಈ ಸರ್ಕಾರಿ ಗೊಬ್ಬರ ಐತಲ್ರಿ, ವರ್ಷ ನಾ ಎಕರೆಗೆ 2 ಚೀಲ ಹಾಕ್ತಿದ್ರಿ. ಈ ವರ್ಷ 1 ಚೀಲ ಸರ್ಕಾರಿ ಗೊಬ್ಬರ, ನೆಕ್ಸ್ಟ್ ನಮ್ಮ ಗ್ರ್ಯಾನ್ಯುವಲ್ಸ್ 2 ಪ್ಯಾಕೆಟ್ ಸೇರಿಸಿ ಒಂದೊಂದು ಎಕರೆಗೆ ಬಿತ್ತನೆ ಮಾಡ್ಕೊಂತ ಬಂದೇನೆ ಮೇಡಮ್ರ. ನೆಕ್ಸ್ಟ್ ನಮ್ಮದು ಈಗ 20 ದಿವಸದ ಪೀಕ್ ಆಗತ್ಲೆ ನಾನು ಗೋಲ್ಡು, ಹುಮಿಕ್, 82 ಇದನ್ನು ಸ್ಪ್ರೇ ಕೊಟ್ರಿ. ನೆಕ್ಸ್ಟ್ ಮತ್ತೆ 20 ದಿವಸ ಆದ ನಂತರ ಈ ವೀರ್ಯ ಗೊಬ್ಬರ ಹಾಕ್ಬೇಕಲ್ರಿ ಮೇಡಮ್. ವೀರ್ಯ ಗೊಬ್ಬರ ಹಾಕಲಿಲ್ಲ ನಾವು. ನ್ಯಾನೋಟೆಕ್, ಹುಮಿಕ್, 82, ಪ್ರೊಟೆಕ್ ಎಲ್ಲ ಪ್ರಾಡಕ್ಟ್ ಮಾಸನಿಂದ ಹಿಡಿದು ಎಲ್ಲವುದು ನಾವು ಯೂಸ್ ಮಾಡಿ ಸ್ಪ್ರೇ ಕೊಟ್ಟಿವ್ರಿ. ಈ ಒಂದು ಕಾಳು ವೀರ್ಯ ಗೊಬ್ಬರ ಹಾಕಿಲ್ಲ ಮೇಡಮ್. ಹೊಲಕ್ಕೆ ವೀರ್ಯ ಗೊಬ್ಬರ ಹಾಕೇ ಬಳಸಿಲ್ಲ. ಅದ ಇದ್ರ ಮೇಲೆ ನಮ್ಮ ಗೊಂಜಾಳ ಹಿಂಗೆ ಬೆಳೆದವ್ರಿ. ಫಸ್ಟ್ ಹುಟ್ಟದಾಗಿನಿಂದನೂ ನಮ್ಮದು ಹಿಂಗೆ ಕರುವಿನಿಂದನ ಬಂದೈತಿ. ಈಗ ನೆಕ್ಸ್ಟ್ ತೆನಿ ಆದ್ರೂ ಸಹಿತ ಈಗೂ ಕಪ್ಪ ಕಾಣ್ತೈತಿ ನಮ್ಮ ಹೊಲ. ಕರುವಿನಿಂದ ಸೊಕ್ಕಿನಿಂದ ಬೆಳೆದೈತಿ ಗೊಂಜಾಳ. ಆನಂತರ ಮೇಡಮರ ನಮ್ಮದು ಕಾಳು ಫುಲ್ ಕಾಳು ಕಟ್ಟೈತಿ. ಈ ನಮ್ಮ ವೇಸ್ಟೇಜ್ ಪ್ರಾಡಕ್ಟ್ ಬಳಸಿದ್ರಿಂದ ಈ ಹಿಂಗೆ ಕಾಳು ಕಟ್ಟೈತಿ. ಏನು ಫರ್ಕ್ ಐತ್ರಿ ಈಗ ಮೇಡಮ್ರ? ಇದು ವೇಸ್ಟೇಜ್ ಪ್ರಾಡಕ್ಟ್ ಏನು ಬಳಸಿಲ್ಲ, ಇದಕ್ಕೆ ಎಲ್ಲ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿದ್ದು, ಸರ್ಕಾರಿ ಗೊಬ್ಬರ. ಈಗ ಇದು ಅರ್ಧ ತಿನಿಯಿಂದ ಇತ್ಲಾಗ ಅಷ್ಟ ಕಾಳು ಕಟ್ಟಿರೋದು ಕಾಣ್ತೈತಿ. ನೆಕ್ಸ್ಟ್ ಇತ್ಲಾಗೆಲ್ಲ ಬೋರ್ಡ್ ಆಗೈತಿ. ಇದು ಕಾಳು ಆಗೋದಲ್ಲ ಮೇಡಮ್ರ. ಇದು ನಮ್ಮದು ತುದಿವರೆಗೂ ವೇಸ್ಟೇಜ್ ಕಂಪ್ನಿ ಬಳಸಿದ್ರಿಂದ ಪೂರ್ತಿ ತುದಿವರೆಗೂ, ಬಡ್ಡಿಯಿಂದ ಹಿಡಿದು ತುದಿ ಮಟನೂ ಕಾಳು ಚೆನ್ನಾಗಿ ಇಂಪ್ರೂವ್ ಆಗೈತಿ. ಆನಂತರ ನೆಕ್ಸ್ಟ್ ಇದು ಸುತ್ತಳತಿ 14 ಸುತ್ತಳತಿ ತೋರಿಸ್ತೈತಿ, ಇದು 10 ಸುತ್ತಳತಿ ತೋರಿಸ್ತೈತಿ. ಅಂದ್ರೆ ಕಾಳಿನ ಡಿಫ್ರೆನ್ಸ್ ಐತಿ. ಒಳಗೆ ಜಾಗ ಬಿಡುವು ಮಾಡಿ ಬಂದೈತಿ. ಇದು ಎಲ್ಲಿ ಜಾಗ ಬಿಡ್ದಂಗ ಕಾಳು ಕಟ್ಟೈತಿ. ನಮಗೆಲ್ಲ ಒಳ್ಳೆ ಖುಷಿ ಆಗೈತ್ರಿ ಮೇಡಮರ ಈ ವೇಸ್ಟೇಜ್ ಪ್ರಾಡಕ್ಟ್. ಈಗ ಮಳಿ ಇರ್ಲಿಕ್ಕಿಂತ ಮುಂಚೆ ನಿಮ್ಗೆ ಏನು ಸಮಸ್ಯೆ ಆಗಿತ್ತು? ಮಳಿ ಬಂದಾಗ ಏನು ಸಮಸ್ಯೆ ಆಗೈತೆ ಹೇಳ್ರಿ? ಮಳಿ ಬರ್ಲಿಕ್ಕಿಂತ ಪೂರ್ವದಾಗ ಬತ್ತಿದ್ವು ನಮ್ಮ ಗೊಂಜಾಳ. ಬತ್ತಿದ್ವು ಬಿಟ್ರೆ ಏನು ನೀರಿನ ಕೊರತೆ ಅಷ್ಟಾಗಿತ್ತು. ಈಗ ಮತ್ತೆ ಮಳೆ ಬಂತಲ್ರಿ ಮೇಡಮರ, ಚೆನ್ನಾಗಿ ಆತ್ರಿ. ಅಕ್ವಾಜೆಲ್ ಯೂಸ್ ಮಾಡಿದ್ರಿ? ಅಕ್ವಾಜೆಲ್ ನಾವು ಯೂಸ್ ಮಾಡಿರೋದ್ರಿಂದ ನಮ್ಮ ಪೀಕ್ ಅಷ್ಟು ಬತ್ತದಿಲ್ಲ, ಭಾಳ ಸ್ವಲ್ಪ ಬಾಡವು. ಅದನ್ನ ಬಳಸ್ಲಿಲ್ಲದ್ದು ಹೊಲ ಇಲ್ಲೇ ನಮ್ಮದು ಮಗ್ಗಲ್ದಾಗ ಇಲ್ಲೇ ಐತಲ್ರಿ ಮೇಡಮರ. ಇದು ಬತ್ತದ ಬೇರೆ, ನಮ್ಮದು ನೀರು ಹಾಸ್ಯಾರನ ಅನ್ನಂಗೆ ಕಾಣದ್ರಿ. ಮತ್ತೆ ಅಕ್ವಾಜೆಲ್ ಬಳಸಿರೋದ್ರಿಂದ ತಂಪೈತಿ. ಆನಂತರ ಈಗ ಸರ್ಕಾರಿ ಗೊಬ್ಬರ ಬಳಸ್ತಿದ್ದು ಭಾಳ ಬತ್ತೈತಿ. ನಮ್ಮ ಈ ವೇಸ್ಟೇಜ್ ಕಂಪ್ನಿ ಪ್ರಾಡಕ್ಟ್ ಬಳಸಿರೋದ್ರಿಂದ ಇವು ಬತ್ತದಿಲ್ಲ, ಚೆನ್ನಾಗಿ ಬಂದವು, ಚೆನ್ನಾಗಿ ಬೆಳೆದ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ತಾವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಎಲ್ಲ ರೈತರಿಗೂ ನಮ್ಮ ಪ್ರಾಡಕ್ಟ್ ಬಳಸ್ರಿ, ನಮ್ಮ ವೇಸ್ಟೇಜ್ ಕಂಪ್ನಿ ಪ್ರಾಡಕ್ಟ್ ಬಳಸ್ರಿ ಅಂತ ಹೇಳ್ತೇವೆ ನಾವು. ಆನಂತರ ಬೇರೆ ರೈತರಿಗೆ ನಾನು ವೇಸ್ಟೇಜ್ ಪ್ರಾಡಕ್ಟ್ ಕೊಟ್ಟೇನ್ರಿ, ಬಳಸಿದಾರ. ಅಂದ್ರೆ ಈಗ ನಾವು ಮುಂಚಿನಿಂದ ಏನು ಸ್ಟಾರ್ಟಿಂಗ್ನಿಂದ ನಾವು ಬಳಸೇವಲ್ರಿ, ಆ ಥರ ಬಳಸಿಲ್ಲ. ಈಗ ಅವರು ಒಬ್ಬರು ಫಸ್ಟ್ ಬಳಸಿದ್ರು, ನೆಕ್ಸ್ಟ್ ಮಾಡಲಿಲ್ಲ. ಮತ್ತೊಬ್ಬರು ನೆಕ್ಸ್ಟ್ ಮಾಡಿದ್ರು, ಫಸ್ಟ್ ಹಾಕಿಲ್ಲ. ಹಿಂಗಾಗಿ ಅವರು ಇನ್ನೂ ಅಷ್ಟು ರಿಸಲ್ಟ್ ಕಾಣವಲ್ದು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬುನಾದಿಂದನೇ ಈ ಪ್ರಾಡಕ್ಟನೇ ಯೂಸ್ ಮಾಡ್ತಾ ನಾನು ಫಸ್ಟ್ ಸ್ಟಾರ್ಟಿಂಗ್ನಿಂದ ಹಿಡಿದು ಈವರೆಗೂ ನಮ್ಮ ಪ್ರಾಡಕ್ಟ್ ವೇಸ್ಟೇಜ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮದು ಈ ದಂಟು ಗಿಂಟು ನೋಡ್ರಿ ತೆನಿಗಿಂತ ಮೇಡಮ್ ಮೊದಲು ಫಸ್ಟ್ ದಂಟು ದಡ್ಸಾಗಿತ್ತು ಅಂತಂದ್ರೆ ತೆನಿ ಕಡ್ದು ಆ ದಂಟಿಗೆ ಇವು ದಂಟಿಗೂ ಭಾಳ ವ್ಯತ್ಯಾಸ ಐತಿ. ದಂಟು ಮೊದ್ಲು ಹೌದ್ರಿ ಚೆನ್ನಾಗದ. ನಮ್ಮ ಪ್ರಾಡಕ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಈ ಪ್ರಾಡಕ್ಟ್ ಎಲ್ಲಿ ನಿಂತ್ಕೊಂಡು ಹೇಳೋ ಅಂದ್ರೆ ನಾವು ಹೇಳಕ್ಕೆ ತಯಾರಾಗಿಬಿಟ್ಟಾವ ನೋಡ್ರಿ ಮೇಡಮ್.
ಒಳ್ಳೇದು ಐತಿ, ಎಲ್ಲ ರೈತರಿಗೆ ಒಳ್ಳೇದಾಗೈತಿ, ಎಲ್ಲ ರೈತರಿಗೆ ಬೆಳಿಬೇಕು, ಓಕೆ ಎಲ್ಲ ರೈತರು ಯೂಸ್ ಮಾಡಿರಿ ಅಂತ ನಾವು ಹೇಳ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.